2.5 ವರ್ಷ ಮೇಲೆ ಇದೆ ಇವತ್ತು ಈ ಸರ್ಕಾರ, ನಗರಸಭೆ ಆಗಿರೋದು. ನಾವು ಇನ್ನೂ ಎಂತೆಂಥವು ತಗೋಬಹುದು. ಅದ್ರ ಜೊತೆಗೆ ಎಲೆಕ್ಷನ್ ಬಂದಿದೆ. ಇವತ್ತು ನಾವು ಪುರಸಭೆ ನಗರಸಭೆ ಎಲೆಕ್ಷನ್ ಮಾಡ್ಬೇಕಾಗ್ತದೆ. ಇವತ್ತು ಇದು ಅಷ್ಟೇ 3-3.5 ತಿಂಗಳ ಟರ್ಮ್ ಆಡಳಿತಾಧಿಕಾರಿ ಬಂದು ಕೂತ್ಕೊಳ್ತಾರೆ. ಅದಕ್ಕೂ ಹೇಳ್ತೀನಿ, ಎಲ್ಲರಿಗೂ ಹೇಳ್ತೀನಿ, ಇಲ್ಲೆಲ್ಲ ಪಕ್ಷಾತೀತ ಎಲ್ಲ ನಾಯಕರು ರೆಡಿ ಆಗ್ತಾರೆ. ನೀವು ಯಾರು ಗೆಲ್ತಿರೋ ಏನು ನಂಗೆ ಗೊತ್ತಿಲ್ಲ. ಗೆದ್ದಿರೋರು ಯಾರು ಸೋತಿರೋರು ಯಾರು ಗೆಲ್ತಿರೋ. ನಾನಂತೂ ತೀರ್ಮಾನ ಮಾಡಿದ್ವಿ, ನಾಳೆಯಿಂದ ಜಿಲ್ಲಾಧಿಕಾರಿ ಮುಂದೆ ಮೀಟಿಂಗ್ ಮಾಡಿ ಎಲೆಕ್ಷನ್ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಗರಸಭೆ ಟರ್ಮ್ ಮುಗಿಸಲ್ಲಿ ನಗರಸಭೆ ಆಡಳಿತ ಮಾಡಿ ತಪ್ಪಿನ ಬಿಡೋದಿಲ್ಲ. ಅದು ಗ್ಯಾಪ್ ಇಟ್ಕೊಳ್ರಿ. ಯಾಕಂದ್ರೆ ಆಡಳಿತಾಧಿಕಾರಿ ಇಟ್ಕೊಂಡು ಡೆವಲಪ್ಮೆಂಟ್ ಮಾಡಕ್ ಆಗಲ್ಲ. ಆದ್ರಿಂದ ನಮ್ಮ ಸರ್ಕಾರ ಇರೋದ್ರಿಂದ, ಇವತ್ತೇನು ನಗರಸಭೆ ನಮ್ಮ ಸರ್ಕಾರ ಮಾಡಿಕೊಟ್ಟಿರೋದ್ರಿಂದ ಆಡಳಿತಾಧಿಕಾರಿ ಬರದೆ ಆದಷ್ಟು ಬೇಗನೆ ಈ ಟರ್ಮ್ ಮುಗಿಯಷ್ಟರಲ್ಲಿ ಚುನಾವಣೆ ಪ್ರಕ್ರಿಯೆಯನ್ನ ಕ್ಲಿಯರ್ ಮಾಡಿಸ್ಕೊಂಡು ಚುನಾವಣೆಗೆ ಹೋಗಿ ಆಡಳಿತ ಮಂಡಳಿ ತಂದು ಆಡಳಿತ ಮಂಡಳಿ ಮತ್ತೆ ಸರ್ಕಾರದ ಸಹಕಾರ ತಗೊಂಡು ನಗರಸಭೆ ಡೆವಲಪ್ಮೆಂಟ್ ಮಾಡಬೇಕಾಗಿರೋದು. ಇಲ್ಲಾಂದ್ರೆ ಇಲ್ಲಿ ಕೂತ್ಕೊಂಡ್ಬಿಟ್ಟು ನಗರಸಭೆಯಲ್ಲಿ ಆಡಳಿತ ಅಧಿಕಾರಿ ಕೂತ್ಕೊಂಡ್ಬಿಟ್ಟು ಮತ್ತೆ ಇನ್ಯಾರೋ ಬಂದು ಅಲ್ಲಿ ಕೂತ್ಕೊಂಡ್ಬಿಟ್ರೆ ಡೆವಲಪ್ಮೆಂಟ್ ಆಗಲ್ಲ. ಇರೋದನ್ನ ಮಾಡ್ಕೊಂಡು ಹೋಗ್ಬೋದು. ಅದಕ್ಕೆ ನಾನಂತೂ 2-3 ದಿನದಲ್ಲಿ ಡಿಸಿ ಮೀಟ್ ಮಾಡಿ ಎಲೆಕ್ಷನ್ ಪ್ರೋಸೆಸ್ ಏನು ನಗರಸಭೆ ಎಲೆಕ್ಷನ್ ಪ್ರಾರಂಭ ಮಾಡಬೇಕಾಗ್ತದೆ ಅದನ್ನ ಮಾಡೋದಕ್ಕೆ ವಾರ್ಡ್ ಮಾಡಬೇಕು ಅಲ್ವಾ ತಹಸೀಲ್ದಾರ್ ಅವರು? ವಾರ್ಡ್ ಮಾಡಬೇಕು. ಅದಾದ ವಾರ್ಡ್ ನೋಟಿಫಿಕೇಶನ್ ಆಗಿ ಅಲ್ವಾ, ಅದಲ್ಲಾದ್ಮೇಲೆ ಕ್ಯಾಟಗಿರಿ ಆಗ್ಬೇಕು, ಇವೇನಾದ್ರು ಆಗ್ಬೇಕು, ಟೈಮ್ ತಗೊಂಡು ಅದಕ್ಕೆ ಲೇಟ್ ಮಾಡಿದ್ರೆ ಆದಷ್ಟು ಬೇಗನೆ ಅದು ಕೂಡ ಮಾಡುವಂತ ಕೆಲಸ ಮಾಡ್ತೀನಿ. ಅದ್ರ ಜೊತೆಗೆ ವಿಶೇಷವಾಗಿ ಏನ್ ನಿಮ್ದೊಂದು 2-3 ತಿಂಗಳು ಉಳ್ಕೊಂಡಿದ್ದೀನಿ ನಿಮ್ಮ ಅಧ್ಯಕ್ಷರು ಮತ್ತೆ ಮೆಂಬರ್ಸ್, ನಿಮ್ಮ ಕಾಲದಲ್ಲೇ ಖುಷಿ ಪಡ್ರಿ. ನಗರಸಭೆ ಮಾಡಿಸಿದ್ನಿ, ಬೋರ್ಡ್ ಹಾಕ್ಸಿದೀನಿ, ಬಸ್ ಸ್ಟ್ಯಾಂಡ್ ಕೂಡ ಗುದ್ಲಿ ಪೂಜೆ ಮಾಡಿಸ್ತೀನಿ. ಮುಖ್ಯಮಂತ್ರಿ ಡೇಟ್ ನಾಳೆ ಬಾಪ ಕೊಡ್ತೀನಿ. ಇವತ್ತು ಮೀಟ್ ಮಾಡಿದೆ, 7ನೇ ತಾರೀಕು ಇತ್ತು, 7ನೇ ತಾರೀಕು ಆಗ್ಲಿಲ್ಲ ಮೀಟ್ ಮಾಡಕ್ಕೆ. ಇವತ್ತು ಬಿಸಿ ಅಂದ್ಬಿಟ್ರು. ಮತ್ತೆ ಇವತ್ತು ಮೀಟ್ ಮಾಡಿದೆ, ಆಗ್ಲಿಲ್ಲ. ನಾಳೆ ಸಿಕ್ಕಲ್ಲ ನಂಜೇಗೌಡ ಅಂದ್ಬಿಟ್ರು. ನಾಳೆದು ಡೇಟ್ ತಗೊಂಡ್ಬಿಡ್ತೀವಿ. ನನ್ನ ಪ್ರಕಾರ 1.5-2 ತಿಂಗಳ ಒಳಗೆ ಮುಖ್ಯಮಂತ್ರಿಗಳು ಮಾಲೂರು ಟೌನ್ ಬರ್ತಾರೆ. ಬಸ್ ಸ್ಟ್ಯಾಂಡ್ ಗುದ್ಲಿ ಪೂಜೆ ಆಗ್ತದೆ. ಹಾಸ್ಪಿಟಲ್ 42-43 ಕೋಟಿ, ಅದು ಕೂಡ ಗುದ್ಲಿ ಪೂಜೆ ಆಗ್ತದೆ. ಮತ್ತೆ ಕೆರೆ ಕೂಡ ಗುದ್ಲಿ ಪೂಜೆ ಆಗಿಲ್ಲ, ಅದು ಕೂಡ ಕಲ್ಲಾಕ್ಸ್ತೀವಿ, ನಿಮ್ಮ ಹೆಸರು ಹಾಕ್ಸ್ತೀವಿ ಕೆರೆ ಕೂಡ. ಮತ್ತೆ ಅದ್ರ ಜೊತೆಗೆ ಆಶ್ರಯ ಸೈಟ್ಗಳು ಕೂಡ ಅಷ್ಟೇ. ಸೈಟ್ಗಳು ಕೊಡ್ತೀನಿ ದುಡ್ಡು ಕಟ್ಸ್ಕೊಂಡ್ರೆ ಯಾರು ನೆನ್ಪು ಮಾಡ್ಕೊಳ್ರಿ. ಆ ದುಡ್ಡನ್ನು ಯಾರು ಎತ್ಕೊಂಡಿರ್ಲಿಲ್ಲ, ಪುರಸಭೆ ಅಕೌಂಟ್ ಅಲ್ಲಿ ಇದ್ದೋಯ್ತು. ನಾನೊಂದು ಮಾತು ಕೊಟ್ಟಿದ್ದೆ, ನಾನು MLA ಆದ್ರೆ ನಿಮ್ಮ ದುಡ್ಡನ್ನ ವಾಪಸ್ ಕೊಡ್ತೀನಿ, ಬ್ಯಾಂಕ್ ಬಡ್ಡಿ ಸೇರಿಸಿ ಫ್ರೀ ಸೈಟ್ ಕೊಡ್ತೀನಿ ಅಂತ ಹೇಳಿದ್ದೆ ನಾನು. ಅದ್ರ ಪ್ರಕಾರ ಜಾಗ ಮಾಡಿ ಸುಮಾರು 30-32 ಎಕರೆ ಲೇಔಟ್ ಮಾರ್ಕಿಂಗ್ ಫೈನಲ್ ಆಗಿದೆ. ಅದ್ರ ಜೊತೆಗೆ ಯಾರ ದುಡ್ಡು ಕಟ್ಟಿದ 35,000 ಬಡ್ಡಿ ಸೇರಿಸಿ 40,000 ಅವ್ರ ಅಕೌಂಟ್ ನೇರವಾಗಿ ಕಳಿಸ್ಕೊಟ್ಬಿಟ್ಟಿದ್ವಿ. ಯಾರು ಬಾಕಿ ಇಲ್ಲ, 4-5 ಜನ ಇರ್ಬೋದು. ಅದ್ರ ಜೊತೆಗೆ ಇವಾಗ ಹಕ್ಕುಪತ್ರ ರೆಡಿ ಆಗ್ತಾ ಇದೆ. ಹಕ್ಕುಪತ್ರ ಜೊತೆಗೆ ಜಮೀರ್ ಅಹಮದ್ ಅವರು ಮನೆ ಕೂಡ ಮಂಜೂರಾತಿ ಹಕ್ಕುಪತ್ರ ಜೊತೆನೆ ಅವತ್ತು CM ಕಾರ್ಯಕ್ರಮ ಕೊಡೋದಂತಾಗಿದೆ. ಇದ್ರ ಜೊತೆಗೆ ಸುಮಾರು ನಮ್ಮ 28 ಗ್ರಾಮ ಪಂಚಾಯತಿಗಳಿಂದ ತಹಸೀಲ್ದಾರ್ ಇಒ ಜವಾಬ್ದಾರಿ ಕೊಟ್ಟಿದೆ. ಬರೀ ಪುರಸಭೆಗೆ ಹಕ್ಕುಪತ್ರ ಕೊಡೋದಲ್ಲ, ಎಷ್ಟು 28 ಗ್ರಾಮ ಪಂಚಾಯತಿಗಳ ಮನೆ ಕಟ್ಕೊಂಡು ಜಾಗ ಇಲ್ಲ, ಸೈಟ್ಲೆಸ್ ಎಷ್ಟು ಜನ ಇದ್ದಾರೆ, ಅಷ್ಟು ಜನಕ್ಕೆ ಸುಮಾರು 10,000-12,000 ಅವತ್ತು ಹಕ್ಕುಪತ್ರ ಇಶ್ಯೂ ಮಾಡಬೇಕು. ಅದು ಕೂಡ ನಮ್ಮ ಅಧಿಕಾರಿಗಳು ತುಂಬಾ ಸೀರಿಯಸ್ ಆಗಿ ಕೆಲಸ ಮಾಡ್ತಾರೆ. ಮುಖ್ಯಮಂತ್ರಿ ಕಾರ್ಯಕ್ರಮದೊಳಗೆ ಸುಮಾರು 300 ಎಕರೆ ಜಾಗ ಬೇಕು, ಅದು ಕೂಡ ಲೆಕ್ಕ ಹಾಕೊಂಡಿದ್ವಿ. 10,000 ನಾವು ಹಕ್ಕುಪತ್ರ ಕೊಡಕ್ ಹೋದ್ರು 300 ಎಕರೆ ಜಾಗ ಬೇಕು. ಆ ಜಾಗವನ್ನು ಗುರುತಿಸುವಂತದ್ದು ಕೂಡ ಮಾಡ್ತಾ ಇದ್ದಾರೆ. ಆ ಜೊತೆಗೆ ಈ ಸ್ವತ್ತು ಈ ಖಾತಾ ಸುಮಾರು 40,000 ಇದೆ. ಎಷ್ಟಿದೆ? 46,000 ಇದೆ. ಈ ಖಾತೆ ಕೂಡ ಮ್ಯಾಕ್ಸಿಮಮ್ ಅವತ್ತು ಕ್ಲಿಯರ್ ಮಾಡಬೇಕು. ಸುಮಾರು 25,000 ಎಲ್ಲ ಇಲಾಖೆಗಳಿಂದ, ಮುಖ್ಯಮಂತ್ರಿ ಕಡೆಯಿಂದನೂ ಎಲ್ಲ ಇಲಾಖೆ ಕಡಿಮೆ 25,000 ಫಲಾನುಭವಿಗಳನ್ನ ಅವತ್ತು ಹಕ್ಕುಪತ್ರ ಇಶ್ಯೂ ಮಾಡಬೇಕು ಅನ್ನೋದು ಒಂದು ಕಾರ್ಯಕ್ರಮ ಕೂಡ ಮಾಡ್ಕೊಂಡಿದ್ದೀವಿ. ಇವೆಲ್ಲ ಕೂಡ ನನ್ನ ಪ್ರಕಾರ 1.5-2 ತಿಂಗಳಲ್ಲಿ ಆಗ್ತದೆ. ಫ್ಲೇವರ್ ಇರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಮತ್ತು 4 ಲೈನ್ ರೋಡ್ ಆಗಿರ್ಬೋದು, ಕೆಲವು ಗುದ್ಲಿ ಪೂಜೆಗಳಿರ್ಬೋದು, ಉದ್ಘಾಟನೆಗಳು ಕೂಡ ಇರ್ಬೋದು. ಇವೆಲ್ಲ ಕೂಡ ಆಗ್ತದೆ. ತುಂಬಾ ಖುಷಿ ಆಗ್ತದೆ ನನಗೆ. MLA ಆದ ಈ ಆಡಳಿತ ಮಂಡಳಿ ಎಲ್ಲ ಮೆಂಬರ್ಸ್ ಪಕ್ಷಾತೀತವಾಗಿ ನಾನು ಖುಷಿಯಾಗಿ ಹೆಮ್ಮೆಯಿಂದ ಹೇಳ್ತೀನಿ. ಚರ್ಚೆಗಳಲ್ಲಿ ಭಾಗವಹಿಸುವಂಥದ್ದು, ತೀರ್ಮಾನ ಸಹಕಾರ ಕೊಡುವಂಥದ್ದು, ನಾನಾಗ್ಲಿ ಅವರಾಗ್ಲಿ ಪಕ್ಷ ಭೇದ ಬಿಟ್ಟು ಈ ಪುರಸಭೆಯನ್ನು 1 ದಿವಸ ಗಲಾಟೆಗಳಿದೆ, 1 ದಿವಸ ಪಕ್ಷಾತೀತ ಮಾತಾಡದೆ
ಡೆವಲಪ್ಮೆಂಟ್ಸ್ ಮಾತ್ರ ಚರ್ಚೆ ಮಾಡಿಕೊಂಡು ಪುರಸಭೆ ಡೆವಲಪ್ಮೆಂಟ್ಸ್ ಮಾಡ್ಕೊಂಡು ಇತಿಹಾಸದಲ್ಲಿ ಇಲ್ಲ. ನಾವು ನನ್ನ ಪ್ರಕಾರ ಪ್ರತಿಯೊಂದು ಸಭೆಗೂ ಕೂಡ ನಾನೇ ಭಾಗವಹಿಸೋದು. ಮೊನ್ನೆ ಒಂದು ಸಭೆ ಮಾತ್ರ ಆಬ್ಸೆಕ್ಟ್ ಆಗ್ಬಿಟ್ಟಿದ್ದೀನಿ. ಅದೇ ನಮ್ಮ ಶ್ರೀಮತಿ ಅವರ ಹಾಸ್ಪಿಟಲ್ ಇದ್ದಿದ್ದರಿಂದ ಮಿಸ್ ಮಾಡ್ಕೊಂಡೆ. ಒಂದು ಪುರಸಭೆ ಸಭೆಗೆ ನಾನು ಹಾಜರಾಗದೆ ಇರಲಿಲ್ಲ. ಎಲ್ಲ ಸಭೆಗಳಲ್ಲಿ ಭಾಗವಹಿಸೋದು, ಯಾರೇ ಏನೇ ಮಾತಾಡಿದ್ರು ಕೂಡ ಒಟ್ಟಿಗೆ ತೀರ್ಮಾನ ತಗೊಳ್ಳೋದು. ಏನ್ ಮಾಡೋರೆ ಕರೆಕ್ಟಾ? ಇದನ್ನ ಮುಂದುವರ್ಸ್ಕೊಂಡ್ ಬಂದಿದ್ದೇನೆ. ನನ್ನ ಹತ್ರ ಇಲ್ಲ, ಪಕ್ಷಾತೀತವಾಗಿ ನಾನು ಆಡಳಿತ ಮಾಡಿದ್ದೀನಿ. ಪಕ್ಷಾತೀತವಾಗಿ ಆಡಳಿತ ಮಾಡಿರೋದು ನಮ್ಮ ಮಾಲೂರು ತಾಲೂಕಲ್ಲಿ ಯಾವತ್ತೂ ಇಲ್ಲ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಡತ್ತೀನಿ. ನಾನು ಅದನ್ನು ಮುಂದುವರ್ಸ್ಕೊಂಡ್ ಬಂದಿದ್ದೀನಿ. ಆಮೇಲೆ ಇವತ್ತು ನಗರಸಭೆ ಆಗಿದೆ. ನಗರಸಭೆಗೆ ಒಂದು DPR ಮಾಡಿಸ್ತೀನಿ. ರಾಮಮೂರ್ತಿ ಅವರು ಹೇಳಿದ್ರಲ್ಲ, ನಾನು ಒಂದು DPR ಮಾಡಿಸ್ತೀನಿ. DPR ಮಾಡಿಸಿ ಈಗಾಗಲೇ UGDಗೂ DPR ಆಗ್ತಾ ಇದೆ. ವಾಟರ್ ಸಪ್ಲೈ ಹಾಗೇಗಿದೆ. ಇನ್ನು ಉಳಿದಿರೋದೇನು ಡ್ರೈನ್ ಆಗಬೇಕು, ಮತ್ತೆ ಇನ್ನೇನ ಆಗ್ಬೇಕು ಅನ್ನೋದನ್ನ, ಇನ್ನು ಉಳಿದಿರೋದೇನಂತ DPR ರೆಡಿ ಮಾಡಿಸ್ತೀನಿ. DPR ಪ್ರಕಾರ ದುಡ್ಡು ತರೋದು ಕಷ್ಟ ಅಲ್ಲ. ನಾನು ಸರ್ಕಾರದಲ್ಲಿ ತರ್ತೀನಿ. ನಾನು ಅದೇನು ಕಷ್ಟ ಆಗಲ್ಲ. ಮತ್ತೆ ನನಗೆ ಎತ್ತಿನ ಹೊಳೆಯಿಂದ 25 ಕೋಟಿ ರೂಪಾಯಿ ಸ್ಪೆಷಲ್ ಗ್ರಾಂಟ್ ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು. ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಕೊಟ್ಟಲ್ಲಿ 25 ಕೋಟಿ ನನಗೆ ಒಬ್ಬರು ಮಾತ್ರ ಕೊಟ್ಟಿದ್ದಾರೆ. ಏನಂದ್ರೆ ರಾಜಕಾಲುವೆಗಳು ಮತ್ತೆ ಸೆಟ್ ಡ್ಯಾಮ್ಗಳು, ಕಲ್ಯಾಣಿಗಳು ಇವೆಲ್ಲ ಮಾಡಬಹುದು ಅಂತ. ಅದರಲ್ಲಿ ಏನು ಕೆರೆ ನನ್ನ ಪ್ರಕಾರ 30-35 ಕೋಟಿವರೆಗೂ ಪ್ರಾಧಿಕಾರ ದುಡ್ಡು ಕೊಡ್ತದೆ. ಆ ಕೆರೆಗೆ ನೀರು ಹೋಗ್ಬೇಕಾದ್ರೆ ಯಾವ ಕಾಲುವೆಗಳನ್ನ ಮಾಲೂರು ಮೇಲೆ ಬರುತ್ತ ನೀರುಗಳನ್ನ ಡೈವರ್ಟ್ ಮಾಡೋದಕ್ಕಾಗಿ ಸುಮಾರು 7 ಕೋಟಿ ರೂಪಾಯಿ, 25 ಕೋಟಿಯಲ್ಲಿ 7 ಕೋಟಿ ರೂಪಾಯಿ ಇಲ್ಲೇ ಕೊಟ್ಟಿದ್ದೀನಿ. ಎಲ್ಲಿ ಮಾಲೂರು ಟೌನ್ಗೆ ಕೊಟ್ಟಿದ್ದೀನಿ. ಇವೆಲ್ಲ ಆಗೋದ್ ಜೊತೆಗೆ ನಗರಸಭೆ ಆಗಿದೆ. ನಮ್ಗೆಲ್ಲ ಖುಷಿ, ನನಗಂತೂ ಖುಷಿನಪ್ಪ, ನಿಮ್ಗೆಲ್ಲರಿಗೂ ಖುಷಿ. ನಾನು ಖುಷಿ ಆಗಿದೆ ಅಂದ್ರೆ ಇಲ್ಲಿ ವೇದಿಕೆ ಖುಷಿ ಆಗಿದೆ ಅಂದ್ರೆ ನಾನು ಇದಕ್ಕಿದ್ದಾಗೆ ನೆನ್ನೆ ಹೇಳಿತ್ತು, ನೋಡ್ರಿ ಸುಮ್ಮನೆ ಟೇಪ್ ಕಟ್ ಮಾಡಬೇಡ್ರಿ. ನಮ್ಮ ಕಾಲದಲ್ಲಿ ಆಯ್ತು ಒಂದು ಕಲ್ಲು ಹಾಕ್ರಿ. ಯಾರ್ಯಾರು MLA ಇದ್ರು, ಸಹಕಾರ ಕೊಟ್ರು, ಮೆಂಬರ್ಸ್ ಎಲ್ಲ ಪರ್ಮಿಟ್ ಆಗಿರ್ತದೆ. ಅದ್ರ ಜೊತೆಗೆ ಈ ಪುರಸಭೆಯಲ್ಲಿ ಎಷ್ಟು ಜನ ಆಡಳಿತ ಮಾಡಿದ್ರು ಅವ್ರನ್ನೆಲ್ಲರೂ ವೇದಿಕೆ ಪಕ್ಷಾತೀತವಾಗಿ ಕರಿಬೇಕು, ಎಲ್ಲ ಅಧ್ಯಕ್ಷಗಳನ್ನ ಕರಿಬೇಕು ಅಂತ ಕೂಡ ಹೇಳಿ ನಿನ್ನೆ ಸಂಜೆ ತಿಳ್ಕೊಂಡು ನಾನು ನಮ್ಮ ಪ್ರದೀಪ್ಗೆ ಹೇಳಿದ್ದು ಈ ಕಾರ್ಯಕ್ರಮ ಆಗಿದೆ. ಈ ವೇದಿಕೆ ನೋಡಿದ್ದು ನನ್ನ ಪ್ರಕಾರ ಇಲ್ಲಿ ಪಕ್ಷಪಾತಿ ಮಾತಾಡೋದು ಬೇಡ, ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಸ್ವಾಗತ ಬಯಸುತ್ತೇನು. ಪುರಸಭೆಯಿಂದ ನಗರಸಭೆಯನ್ನ ಸ್ವಾಗತ ಬಯಸ್ತಾ ಇದೀವಿ. ನಗರಸಭೆಯನ್ನ ಮಾಡ್ಕೊಂಡಂತ ಸರ್ಕಾರಕ್ಕೆ ಧನ್ಯವಾದ ಹೇಳ್ಬೇಕಾಗ್ತದೆ. ನಂದು ಪ್ರಯತ್ನ ಅಷ್ಟೇ. ಪ್ರಯತ್ನ ಮಾಡಿದ್ದಕ್ಕೆ ಆಗಬಿಡಲ್ಲ. ಪ್ರಯತ್ನ ಮಾಡಿದ್ರು ಬೇಕಾದಷ್ಟು. ಅವಾಗಲೇ ಹೇಳ್ತದೆ, ಕೃಷ್ಣ ಶೆಟ್ಟರು ಮಾಡಿದ್ರು, ಮಂಜುನಾಥ್ ಗೌಡರು ಮಾಡಿದ್ರು, ಮತ್ತೆ ಇವರು ಕೂಡ ಮಾಡಿದ್ರು. ಪ್ರಯತ್ನ ಇತ್ತು ಅಷ್ಟೇ. ಆದ್ರೆ ನಾನು ಅವಾಗಲೇ ಹೇಳಿದಂಗೆ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕಿರೋದು ಮಾಲೂರು ತಾಲೂಕಿಗೆ ನಗರಸಭೆಯಾಗಿ ಈ ಕಾಲದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಲದಲ್ಲಿ ನಮಗೆ ಸಹಕಾರ ಸಿಕ್ಕಿದೆ. ಇದನ್ನ ನಾವು ವಿಶೇಷವಾಗಿ ತಗೋಬೇಕು. ಇನ್ನು ಸರ್ಕಾರ 2.25 ವರ್ಷ 3 ವರ್ಷ ಇರ್ತದೆ. ಮುಗ್ದೋಯ್ತು ಬಿಡಪ್ಪ, ಎಲೆಕ್ಷನ್ ಟೈಮಲ್ಲಿ ಯಾಮಾರ್ಸಕ್ಕೆ ನಗರಸಭೆ ಮಾಡ್ಬಿಟ್ಟವ್ರೆ, ಓಟ್ ಹಾಕ್ಸ್ಗಳಿಗೆ ನಗರಸಭೆ ಮಾಡವ್ರೆ ಅಂತಲ್ಲ. ಇದು